ಕಿತ್ತುಕೊಂಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಇಲಾಖೆಗಳಿಗೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಅರಣ್ಯ ಇಲಾಖೆಗೆ ಧಿಕ್ಕಾರ. ಜಿಂದಾಬಾದ್. ಎತ್ತಿನ ಹೊಳೆ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡಲೇಬೇಕು. ಬೇಲೂರು ತಾಲೂಕಿನ ಶಿವಪುರ ಕಾವಲಿನ ಸುತ್ತಮುತ್ತ ಗ್ರಾಮದ ರೈತರು ಕಳೆದ 5-6 ವರ್ಷಗಳ ಹಿಂದೆ ಎತ್ತಿನ ಹೊಳೆ ಕುಡಿಯೋ ನೀರಿನ ಯೋಜನೆಗೆ ಅಂತೇಳಿ ತಮ್ಮ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರ್ತಕ್ಕಂಥ ಭೂಮಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಆದರೆ 2 ವರ್ಷದ ಹಿಂದೆ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಅವಾರ್ಡ್ ನೋಟಿಸ್ ಮಾಡಿ ಈ ಭೂಮಿ ನಿಮ್ಮದೇ, ನಿಮ್ಮಿಂದ ನಾವು ಎಷ್ಟು ಭೂಮಿಯನ್ನು ಅಕ್ವೈರ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಪೂರ್ತಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಈ ಮಧ್ಯೆ ಅರಣ್ಯ ಇಲಾಖೆಯವರು ಇದು ರೈತರ ಭೂಮಿ ಅಲ್ಲ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ ಅಂತೇಳಿ ರೈತರನ್ನ ಮತ್ತು ಅಧಿಕಾರಿಗಳನ್ನು ಇವತ್ತು ಯಾಮಾರಿಸಿ ಆ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಕೇಳ್ತಾ ಇರ್ತಕ್ಕಂಥದ್ದು ಏನಂದರೆ, ಅದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ, ಅವರಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಲೆಟ್ರ್ ಇದೆ, ಜೊತೆಗೆ ಅವರು ಆ ಜಮೀನಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ, ಪಾಣಿಯಲ್ಲಿ ನಮ್ಮ ಹೆಸರು ಬರ್ತಾಯಿದೆ. ಈಗ ಅರಣ್ಯ ಇಲಾಖೆ ದೌರ್ಜನ್ಯವನ್ನು ನಾವು ಸಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಈಗ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥ ಅದೇ ಊರಿನ ರಂಗಸ್ವಾಮಿ ಅಂತಕ್ಕಂಥ ಒಬ್ಬ ರೈತ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಅದೇ ಚಾನಲ್ಲಿಗೆ ತನ್ನ ಪ್ರಾಣವನ್ನು ಬಲಿ ಕೊಟ್ಟಿದ್ದಾನೆ. ಇಂತಹ ಪರಿಸ್ಥಿತಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಎಲ್ಲ ರೈತರಿಗೂ ಆಗಬಾರ್ದು ಅಂತ ಹೇಳಿದ್ರೆ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಒಂದು ಕಡೆ ಪರಿಹಾರದ ಪ್ರಶ್ನೆ, ಇನ್ನೊಂದು ಕಡೆ ಈಗಾಗಲೇ ಉಳುಮೆ ಮಾಡ್ತಾ ಇರ್ತಕ್ಕಂಥ ಭೂಮಿಯನ್ನು ಕೂಡ ಅರಣ್ಯ ಇಲಾಖೆ ಭೂಮಿ ಅಂತೇಳಿ ಅವರು ಒಕ್ಕಲೆಬ್ರಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ಅದೇ ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬಂದು ಏಕಾಏಕಿಯಾಗಿ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ರೈತರ ಭೂಮಿ ಮಧ್ಯದಲ್ಲಿ ಇವತ್ತು ಟ್ರೆಂಚ್ ಹೊಡೆದು ಅರಣ್ಯ ಇಲಾಖೆ ಜಾಗ ಅಂತೇಳಿ ಇವತ್ತು ಒಕ್ಕಲೆಬ್ರಿಸ್ತಕ್ಕಂಥ ಪ್ರಶ್ನೆಗೆ ಅವರು ಮುಂದಾಗಿದ್ದಾರೆ. ಇಂಥ ಅರಣ್ಯ ಇಲಾಖೆಯ ದೌರ್ಜನ್ಯದ ವಿರುದ್ಧ ಈ ಪ್ರತಿಭಟನೆ ನಡೀತಾ ಇದೆ. ಕೂಡಲೇ ಅವರಿಗೆ ಆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ.